ನವಣೆ ಸಂಡಿಗೆ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಅವತ್ತು ಬ್ರೇಕ್ಫಾಸ್ಟ್ಗೋಸ್ಕರ ನಾನು ಉತ್ತಪ್ಪ ಮಾಡಿದ್ದೆ, ಹಾಗೆ ಮಗಂದು ಟಿಫನ್ ಬಾಕ್ಸಿಗೋಸ್ಕರ ಉತ್ತಪ್ಪ ಮಾಡಿದ್ದೆ. ಇಲ್ಲಿ ಇನ್ನು ನೆಕ್ಸ್ಟ್ ಹುಣಸೆಹಣ್ಣಿನ ಸೀಸನ್ ಸ್ಟಾರ್ಟ್ ಆಯಿತು ನಮ್ಮ ಹಳ್ಳಿಯಲ್ಲಿ. ಈ ಈ ವಿಂಟರ್ ಸೀಸನ್ ಅಂದರೆ ಈ ಗಾಳಿ ಏನು ಮೂಡುಗಾಳಿ ಅಂತೀವಲ್ಲ, ಈ ಟೈಮಲ್ಲಿ ನಾವು ಹುಣಸೆಹಣ್ಣು ಕೊಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮೆತ್ತಗೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಜೊತೆ ನಾನು ಇವತ್ತು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇದು ಹುಣಸೆಹಣ್ಣನ್ನು ಬಿಸಿಲಿಗೆ ಹಾಕಬೇಕು. ಬಿಸಿಲಿಗೆ ಹಾಕಿ ಅದೆಲ್ಲ ಸಿಪ್ಪೆ ಬಿಡುತ್ತೆ. ಅದು ಆ ಥರ ಬಡ್ಕೊಳ್ಳೋದ್ರಿಂದ ಒಂದು ಚಿಕ್ಕ ಕೋಲಿಂದ ಆ ಥರ ಸಿಪ್ಪೆ ತೆಗಿಬೇಕಾದ ಆ ಥರ ಬಡಿಯೋದ್ರಿಂದ ಅದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ನಂತರ ಅದನ್ನು ನಾವು ಸೋಸ್ಕೊಂಡು ಇಲ್ಲಿ ಕುಟ್ಟಬೇಕು. ನಾನು ಇಲ್ಲಿ ಒಬ್ಬರು ಲೇಬರ್ಸ್ ಬಂದಿದ್ದರು, ಅವ್ರ ಜೊತೆ ಮಾತಾಡ್ಕೊಳ್ತಾ ಕುಟ್ತಾಯಿದ್ವಿ. ಇದು ಒಬ್ಬರಿಗೆ ಕುಟ್ಟೋದ್ರಿಂದ ತುಂಬ ಒಂಥರ ನಿದ್ದೆ ಬಂದಂಗೆ ಆಗುತ್ತೆ, ಬೇಜಾರಾಗುತ್ತೆ. ಜೊತೆಗೆ ಇಬ್ಬರು ಮಾತಾಡ್ಕೊಳ್ತಾ ಕುಟ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಬ್ಬರು ಲೇಬರ್ಸ್ ಬಂದಿದ್ದರು. ನಮ್ಮ ಮನೆಗೋಸ್ಕರ ಎಷ್ಟು ಬೇಕೋ ಅಷ್ಟು ಕುಟ್ಕೊತೀನಿ. ನೆಕ್ಸ್ಟ್ ಈ ಥರ ಏನಾದರೂ ಮಾರಾಟ ಮಾಡೋದು ಏನಾದ್ರು ಇದ್ದರೆ ಲೇಬರ್ಸ್ ಕರ್ಕೊಂಡು ನಾನು ಈ ಥರ ಅದನ್ನು ಕುಟ್ಕೊಳ್ತೀವಿ. ಸಂತೆಗಳಲ್ಲಿ ಅಥವಾ ಈ ಮಾರ್ಕೆಟ್ಗಳಲ್ಲಿ ನಮಗೆ ಹತ್ರ ನಿಯರ್ ಆಗೋದು ಏನಂದರೆ ದಾವಣಗೆರೆ, ಇಲ್ಲ ಅಂದರೆ ಹಳ್ಳಿಗಳಿಗೆ ಬಂದು ಅದನ್ನು ಅಡಿಕೆ ಕೇಣಿ ಥರ ಇದನ್ನು ಸಹ ಮರಗಳನ್ನ ಇಟ್ಕೊಳ್ತಾರೆ. ಕೇಣಿ ಟೈಪು ಹಿಡ್ಕೊಂಡು ಅವ್ರು ನಮಗೆ ಹಣ್ಣು ತಗೊಂಡು ಅಮೌಂಟ್ ಕೊಡ್ತಾರೆ. ಅದೇ ಹಣ್ಣಿಟ್ಟು ಸೋಸ್ಕೋಬೇಕು ನೀಟಾಗಿ. ಅವ್ರು ಕೊಡ್ತಾರಲ್ಲ ಸೋಸ್ತಿಯಲ್ಲ, ಅದ್ರಾಗ ಬೀಜ ಬೀಳ್ಬಾರ್ದು. ಬೀಜ ಇಲ್ದಂಗಿದ್ರೆ ಹುಳ ಪಳ ಡಬ್ಬಕಾಯಿ ಕವಟಕಾಯಿ ಕಟ್ಟಿಟ್ಕೊಬಿಟ್ರೆ. ಇವಾಗ ರೇಟ್ ಐತೆ ಇಲ್ಲ ಹುಣ್ಸೆಹಣ್ಣು ಈ ವರ್ಷ? ರೇಟ್ ಐತಿ ಅಂದ್ರೆ ರೇಟ್ ಐತಾ? ಹೋದನೇ ವರ್ಷ ಹಿಂದಿನ ವರ್ಷ ರೇಟ್ ಇರಲಿಲ್ಲ. ಅವರೊಂದು ಪರ್ಸ್ನಲ್ ಸ್ಟೋರಿ ಹೇಳ್ತಾ ಮಾತಾಡ್ತಿದ್ರಲ್ಲ, ಹಾಗಾಗಿ ನಾನು ನನ್ನ ಜೊತೆ ಅದನ್ನ ಶೇರ್ ಮಾಡಲಿಲ್ಲ. ಅವರು ಈ ವಿಡಿಯೋದಲ್ಲಿ ಗೊತ್ತಿಲ್ಲ ಅವ್ರಿಗೆ ನಾನು ವಿಡಿಯೋ ಮಾಡ್ತೀನಿ ಅಂತ. ಯೂಟ್ಯೂಬು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ಗೆಲ್ಲ ಏನೂ ಗೊತ್ತಿಲ್ಲ. ಈ ಸದ್ಯಕ್ಕೆ ಒಂದು ಕೀಪ್ಯಾಡ್ ಒಂದು ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಅವತ್ತಿನ ಕಾಲದವ್ರು ಪಾಪ ಅವರೆಲ್ಲ ಏನು ಅಪ್ಡೇಟ್ ಆಗಿಲ್ಲಲ್ಲ. ಅದಕ್ಕೆ ಅವ್ರು ಯಾರು ಬಿಳೆ ತಲೆ ಅಜ್ಜ ಅಂತೇಳಿ ತಮಾಷೆ ಮಾಡ್ತಿದ್ರು. ನೀನೇ ಅಂತೇಳಿ ನಾನು ಹೇಳ್ತಾ ಇದ್ದೆ. ಹೌದಾ ಅಂತಿದ್ರು. ಹಾಗೆ ಅವ್ರ ಜೊತೆ ಮಾತಾಡ್ಕೊಳ್ತಾ ತಮಾಷೆಯಾಗಿ ಮಾತಾಡ್ತಾ ನಾವು ಸಹ ಹುಣ್ಸೆಹಣ್ಣು ಕುಟ್ತಾ ಇದ್ವಿ. ಇದು ಪ್ರತಿಯೊಬ್ಬರ ಹಳ್ಳಿಯಲ್ಲಿ ಇರೋಂಥ ಹೆಣ್ಮಕ್ಳಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಾನು ಶೇರ್ ಮಾಡ್ತಾ ಇರೋದು ಉದ್ದೇಶ ಗೊತ್ತಿಲ್ಲದವ್ರಿಗೆ ಹುಣ್ಸೆಹಣ್ಣು ಯಾವ ರೀತಿ ಬೀಜ ಎಲ್ಲ ತೆಗೆದು ಇದನ್ನ ಮಾಡ್ತಾರಂತ ಶೇರ್ ಮಾಡ್ಕೊಂಡೆ. ಅವಾಗೆಲ್ಲ ಇದು ಬಾಲ್ಯದ ನೆನಪಾಗುತ್ತೆ. ಹುಣ್ಸೆಹಣ್ಣು ಕುಟ್ಟುವಾಗ ಹುಣ್ಸಿಂಡಿ ಅಂತೇಳಿ ಮಾಡ್ತಿದ್ವಿ. ಇವಾಗೂ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ. ಅವಾಗೆಲ್ಲ ಈ ಥರ ನಾವೇ ಎಲ್ಲ ಹುಣ್ಸೆಹಣ್ಣು ಕುಟ್ಕೊಂಡು ಬೆಲ್ಲದು ಉಪ್ಪು ಖಾರ ಎಲ್ಲ ಹಾಕ್ಕೊಂಡೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಜೊತೆಗೆ ಹುಣಸೆ ಬೀಜನ್ನ ತೇದು ಚಾವಂಗ ಅಂತ ಆಡ್ತಿದ್ವಿ. ಇವಾಗಲೂ ಆಡ್ತಾರೆ. ಬಟ್ ಅವಾಗೆಲ್ಲ ನಾವೇ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಬಾಲ್ಯದ ನೆನಪು ಬಂತು. ಆಮೇಲೆ ಆ ಬೀಜವನ್ನು ಆ ಪಿಕ್ಕ ಏನು ಹುಣಸೆ ಪಿಕ್ಕ ಅಂತೀವಿ ಅಥವಾ ಬೀಜ ಅಂತೀವಲ್ಲ, ಅದನ್ನ ತೇಯ್ಕೊಂಡು ಅಲ್ಲ ಅದನ್ನ ಅದನ್ನ ಹಂಚಿನಲ್ಲಿ ಹುರಿದ್ಬಿಟ್ಟು ಅದನ್ನು ಸಹ ತಿಂತಾ ಇದ್ರು. ಅವಾಗೆಲ್ಲ ಈಗಿನ ಮಕ್ಳಿಗೆ ಥರ ಈಗಿನ ಮಕ್ಳಿಗೆ ಇರುತ್ತಲ್ಲ ಅಂಗಡಿಗಳಲ್ಲಿ ತಿಂಡಿ ತಿನಿಸುಗಳು, ಆ ಥರ ಇರಲಿಲ್ಲ. ಅವತ್ತಿನ ಕಾಲನೇ ಬೇರೆ. ಅವಾಗೆಲ್ಲ ತುಂಬ ಈ ಥರ ಎಂಜಾಯ್ ಮಾಡ್ತಿದ್ವಿ. ಆ ಹುಣಸೆ ಪಿಕ್ಕನ್ನೆಲ್ಲ ಸುಡೋದು, ಹುರ್ಕೊಳ್ಳೋದು, ಆಮೇಲೆ ಸೂರ್ಯಕಾಂತಿ ಬೀಜನೆಲ್ಲ ಹುರ್ಕೊಂಡು ತಿನ್ನೋದು, ಈ ಥರ ಎಲ್ಲ ನಮ್ಮ ಬಾಲ್ಯದ ಜೀವನ ಆ ಥರ ಇತ್ತು. ಹಾಗಾಗಿ ನಾವು ಹಳೆ ಕಾಲದ ನೆನಪುಗಳನ್ನೆಲ್ಲ ಮಾಡ್ಕೊಳ್ತಾ ಅವ್ರು ತುಂಬ ಕೆಲಸ ಮಾಡಿದ್ದಾರೆ ನಮಗಿಂತ ದೊಡ್ಡವರು. ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಅವರೆಲ್ಲ ಅವತ್ತಿನ ಕಾಲದಾಗ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ನನಗೆ ಸ್ವಲ್ಪ
ಸಾಮಾನ್ಯವಾಗಿ ಹಿಂದಿನ ಕಾಲದಾಗ ಯಾವ ರೀತಿ ಹಳ್ಳಿ ಭಾಷೆ ಮಾತಾಡ್ತಾರಂತ ನನಗೆ ಗೊತ್ತಿರ್ತಿರ್ಲಿಲ್ಲ. ಅವ್ರ ಮುಖಾಂತರ ನನಗೊಂದೊಂದು ಹಳ್ಳಿ ಭಾಷೆ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಇತ್ತು ಹಳ್ಳಿದು ಜೀವನ. ಯಾಕಂದ್ರೆ ನಾವು ಓದ್ತಾ ಇರುವಾಗ ನಮ್ಗೆ ಅಷ್ಟೊಂದು ಇರಲಿಲ್ಲ. ಅಮ್ಮ ಅಮ್ಮ ಅಪ್ಪ ಆ ಕಡೆನೂ ಅವರು ತೀರಾ ಹಳ್ಳಿ ಭಾಷೆ ಭಾಳ ಯೂಸ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಅವ್ರ ಫ್ಯಾಮಿಲಿ ಎಜುಕೇಟೆಡ್ ಆಗಿರೋದ್ರಿಂದ ಹಾಗಾಗಿ ನಾವು ಓದ್ತಾ ಇರ್ತಿದ್ವಲ್ಲ, ಹಂಗೆ ನಮಗೂ ಗೊತ್ತಿರಲಿಲ್ಲ. ನಾನು ಇವ್ರ ಮುಖಾಂತರ ಎಲ್ಲ ತಿಳ್ಕೊತಾ ಇರ್ತೀನಿ, ಯಾವ್ಯಾವುದಕ್ಕೆ ಏನೇನು ಅಂತಿದ್ರು ಅಂತೇಳಿ. ತುಂಬ ಫ್ರೆಂಡ್ಲಿ ಥರ ಮಾತಾಡ್ತಾರೆ. ಅವಲಕ್ಕಿಯನ್ನು ರಾತ್ರಿ ನೆನೆಕಿದ್ದೀನಿ. ಇವತ್ತು ಇದರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೀವು ನೋಡಿ ಏನು ಮಾಡ್ಬೋದು ಅಂತ ಗೆಸ್ ಮಾಡಿ. ಇದನ್ನು ಫಸ್ಟು ನಾನು ಮಿಕ್ಸಿ ಮಾಡಿಕೊಂಡು ಇದ್ರದ್ದೆಲ್ಲ ಹಾಲು ಅಥವಾ ಅದನ್ನೆಲ್ಲ ಸೋಸ್ಕೊಳ್ತೀನಿ, ಮಿಕ್ಸಿ ಮಾಡ್ಕೊಳ್ತೀನಿ ಫಸ್ಟ್. ಹಾಗೆ ನೋಡ್ತಾ ಇರಿ ಏನು ಮಾಡ್ತಾ ಇರ್ಬೋದು. ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತಾ ಇದ್ದೀನಪ್ಪ, ನೋಡೋಣ. ಇದು ಒಂದು ಕಪ್ ಇದೆ ಅಷ್ಟೇ. ಒಂದು ಕಪ್ಪು ರಾತ್ರಿ ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಹಾಕಿದ್ದೆ. ಇದು ನವಣಕ್ಕಿ. ಏನು ನಾನು ನವಣಕ್ಕಿಯನ್ನು ನೆನೆ ಹಾಕಿದ್ನಲ್ಲ, ಅದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ದೀನಿ. ಇದನ್ನು ಸೋಸ್ಕೊಂಡಿದ್ದೀನಿ, ಏನೂ ಇರಲಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ 4 ಹಾಕಿದ್ದೀನಿ, ಕರಿಬೇವು ಕೊತ್ತಂಬರಿ ಹಾಕಿದ್ದೀನಿ. ನೋಡೋಣ, ಈ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಖಂಡಿತ ಅದು ಸಕ್ಸಸ್ ಆದರೆ ನೋಡೋಣ. ಲೀಟ್ರ್ನಷ್ಟು ನೀರು ಇಟ್ಟಿದ್ದೀನಿ. ಇಲ್ಲಿ ನಾನು ನೀರು ಒಂದು 2 ಲೀಟ್ರ್ನಷ್ಟು ಇಟ್ಟಿದ್ದೀನಿ. ನಾನು ಚೊಂಬು ಅಂತ ತೊಗೊಂಡಿದ್ನಲ್ಲ, 2 ಚೊಂಬು. ಇಲ್ಲಿ ನೋಡ್ರಿ ಅಲ್ಲ ಹಾಕಿದ್ದೀನಿ. ಬಟ್ ಅದು ಬೇಯಿಸುವಾಗ ನಂದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ, ಸಾರಿ. ಇನ್ನೊಂದು ಟೈಮ್ ಬೇಯಿಸ್ಕೊಳ್ಳುವಾಗ ನಾನು ಖಂಡಿತ ಶೇರ್ ಮಾಡ್ತೀನಿ. ಈ ಥರ ನಾನೆಲ್ಲ ಬಿಸಿಲಿಗೆ ಅದನ್ನು ರೆಡಿ ಆಯ್ತಲ್ಲ ಹಾಕಿದ್ದೆ, ಬಿಸಿಲಿಗೆಲ್ಲ ಒಣಗಾಕಿದ್ದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ನೋಡೋಣ ನವಣಕ್ಕಿಯಿಂದ ಹೇಗೆ ಬರುತ್ತೆ ಅಂತ. ಅಕ್ಕಿಯಿಂದ, ಸಬ್ಬಕ್ಕಿಯಿಂದ ಎಲ್ಲ ಮಾಡ್ತೀವಲ್ವ. ನಾನು ಮುಂದೆ ಅದನ್ನು ಮಾಡಿದ್ರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ಮಾಡುವಾಗ. ಇದು ಕೇವಲ ನಾನು ಬರೀ ನವಣಕ್ಕಿ ಅಷ್ಟೇ, ಏನು ಹಾಕಿಲ್ಲ ಇದಕ್ಕೆ. ಹಾಗೆ ನಾನೊಂದು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ. ನನ್ನ ಮಗನಿಗೆ ಫೇವ್ರೇಟ್ ಅನ್ಬೋದು. ಅವನು ಈ ಥರ ಅವನೇ ಆಲ್ಮೋಸ್ಟ್ ತರಕಾರಿ ವೆಜಿಟೇಬಲ್ಸ್ ಎಲ್ಲ ತರೋದು. ಅವತ್ತಂದಾಗ ಇವನು ತೊಗೊಂಬಂದಿದ್ದ, ಹಾಗಾಗಿ ಅವನಿಗೋಸ್ಕರ ನಾನಿಲ್ಲಿ ಮಾಡ್ತಾಯಿದ್ದೆ ಒಂದು ಬ್ರೇಕ್ಫಾಸ್ಟ್ಗೆ. ಹಾಗೆ ಅವ್ನ ಟಿಫಿನ್ಗೋಸ್ಕರ ಪಲ್ಯ, ಚಪಾತಿ ಅದನ್ನು ಇಡಲಿಕ್ಕೆ. ತುಂಬ ಟೇಸ್ಟ್ ಚೆನ್ನಾಗಾಗಿತ್ತು. ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತರಕಾರಿನ ಅದ್ರದ್ದು ಇದೇ ಬೇರೆ ಆಗುತ್ತೆ ಅಲ್ವಾ, ರುಚಿನೇ ಬೇರೆ ಆಗುತ್ತೆ. ಹಾಗೆ ಇಲ್ಲಿ ನಾನು ಎಲ್ಲ ನವಣಕ್ಕಿಯಿಂದ ಏನು ಮಾಡಿದ್ನಲ್ಲ ಸಂಡಿ ಎಲ್ಲ ಒಣಗಿದೆ ನೋಡಿ. ಅವತ್ತೇನೆ ತುಂಬ ಬಿಸಿಲಿರೋದ್ರಿಂದ ಚೆನ್ನಾಗಿ ಒಣಗಿದ್ವು. ಸಂಜೆನೆ ನಾನು ಇಲ್ಲಿ ಫ್ರೈ ಮಾಡಿದ್ದೆ, ಕರೆದಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿವೆ. ಅಂದರೆ ಯಾರಾದರೂ ಶುಗರ್ ಏನಾರು ಇದ್ದರೆ ಅವ್ರಿಗೆ ಫೀಲ್ ಆಗುತ್ತೆ, ಅಯ್ಯೋ ನಾನು ಇವತ್ತು ಅಕ್ಕಿದು ಹಪ್ಪಳ ತಿಂದೆ, ಅಕ್ಕಿದು ಸಂಡಿಗೆ ತಿಂದೆ ಅನ್ನೋ ಥರ ಫೀಲ್ ಮಾಡ್ಕೊಳ್ತಾರಲ್ಲ. ಆ ಥರ ಬದಲಾಗಿ ಈ ಥರ ನೀವು ಮಾಡಿಕೊಟ್ರೆ ಅವ್ರಿಗೆ ಅನ್ಸಲ್ಲ ಆ ಥರ, ನಾನು ಇವತ್ತು ಅಕ್ಕಿ ತಿಂದೆ ಅನ್ಸಲ್ಲ. ಇದು ನವಣಕ್ಕಿ ಅಂದರೆ ಇದೊಂದು ಸಿರಿಧಾನ್ಯ ಅಲ್ವಾ, ಅವ್ರಿಗೇನೋ ಒಂಥರ ಏನು ತಿಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಈ ಥರ ಯಾರಾದರೂ ಇದ್ದರೂ ಮಾಡಿಕೊಡ್ರೆ, ನಮ್ಮ ಮನೆಯಲ್ಲಿಲ್ಲ. ನಾನು ಟ್ರೈ ಮಾಡ್ತೀನಿ. ಇದ್ರದ್ದು ಏನು ನವಣಕ್ಕಿ ಸಿರಿಧಾನ್ಯದ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಈ ಸಲ ಟ್ರೈ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮಗೂ ಒಂದೇ ಥರ ತಿಂದು ಬೇಜಾರಾಗುತ್ತಲ್ವ, ಬೇರೆ ರೀತಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ. ನೀವು ಸಹ ಟ್ರೈ ಮಾಡಬೇಕು ಅಂತ ಅನಿಸಿದರೆ ಖಂಡಿತ ಮಾಡಿ, ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ನಾನು ಇದನ್ನು ರುಬ್ಕೊಳ್ಳುವಾಗಲೇ ಖಾರ, ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಆಮೇಲೆ ಉಪ್ಪು, ಕರಿಬೇವು ಮತ್ತು ಕೊತ್ತಂಬರಿ ಹಾಕಿರಲಿಲ್ಲ, ಕರಿಬೇವು ಅಷ್ಟೇ, ಓನ್ಲಿ ಕರಿಬೇವು ಅಷ್ಟೇ ಹಾಕಿದ್ದೆ. ರುಬ್ಬುವಾಗಲೇ ಹಾಕಿದ್ದೆ. ನೋಡ್ತಾ ಇರ್ಬೋದು ಕಲರ್, ಮತ್ತು ಅದು ಅಕ್ಕಿದಲ್ಲಲ್ಲ, ನವಣಕ್ಕಿ ಅಲ್ವಾ, ಆ ಥರ ಕಲರ್ ಬಂದಿದೆ. ಅಕ್ಕಿದಾಗಿದ್ದರೆ ಒಂದು ಸ್ವಲ್ಪ ವೈಟು ಬಿಳಿ ಬರ್ತಿತ್ತು. ಈ ವಿಡಿಯೋ ನೋಡ್ತಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಅನಿಸಿಕೆ, ಅಭಿಪ್ರಾಯ ಇದ್ದರೆ ಮತ್ತೆ ವಿಡಿಯೋನ ನೋಡ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಹೇಳ್ತೀನಿ. ಕೊನೆಯವರೆಗೂ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲೇ ತನಕ ಟಾಟಾ, ಬಾಯ್ ಬಾಯ್.